ದಕ್ಷಿಣದಲ್ಲಿ ಬರ, ಮಲೆನಾಡು ಕರಾವಳಿಯಲ್ಲಿ ಮಳೆ, ಉತ್ತರದಲ್ಲಿ ಪ್ರವಾಹ, ನದಿಗಳಿಗೆ ಮರುಜನ್ಮ, ಜಲಾಶಯಗಳಿಗೆ ಹರಿದ ಜೀವಜಲ. ದಕ್ಷಿಣದಲ್ಲಿ ನೋಡಿದ್ರೆ ಬರ, ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ಅದೇ ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಉತ್ತರದಲ್ಲಂತೂ ಪ್ರವಾಹ ಜೋರಾಗಿದೆ. ನದಿಗಳಿಗೆ ಮರುಜನ್ಮ ಸಿಕ್ಕಿದೆ, ಜಲಾಶಯಗಳಿಗೆ ಜೀವಜಲ ಹರಿದಿದೆ. ಕರಾವಳಿ ಮಲೆನಾಡಲ್ಲಿ ಮಳೆ ಸುರಿತಾ ಇದ್ದು ಡ್ಯಾಂಗಳ ಒಳಹರಿವು ಹೆಚ್ಚಳ ಆಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಕೃಷ್ಣೆ ಮೈದುಂಬಿ ಹರಿತಾ ಇದೆ. ಮುಂಗಾರು ಮಳೆ ಚುರುಕಾಗಿದೆ. ಇವತ್ತು ನಾಳೆ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ 2 ದಿನ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಭಾರೀ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. ಈ ಭಾಗಗಳಲ್ಲಿ ರಾಜ್ಯದ 14 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ಯಾಕಂದ್ರೆ ರೆಡ್ ಅಲರ್ಟ್ ಇದೆ. ಕೆಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪಳ, ಶೃಂಗೇರಿ, ಕಳಸ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾ, ದಾಂಡೇಲಿ ಈ ಭಾಗಗಳಲ್ಲಿ ಮಳೆ ಶುರುವಾಗಿದೆ. ಹೊಸನಗರ, ತೀರ್ಥಹಳ್ಳಿ, ಬೆಳಗಾವಿ, ಖಾನಾಪುರ ತಾಲೂಕಿಗೆ ರಜೆ ಘೋಷಣೆಯಾಗಿದೆ. ಮಲೆನಾಡು ಕರಾವಳಿಯಲ್ಲಿ ಪುನರ್ವಸು ಮಳೆ ಅಬ್ಬರ ಜೋರಾಗಿದೆ. ಬೆಳಗಾವಿಯ 7ಕ್ಕೂ ಹೆಚ್ಚು ಸೇತುವೆಗಳು ಮುಳುಗಡೆಯಾಗಿವೆ. ಕೆಲವು ಕಡೆ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನು ಕೆಲವು ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯೇ ಇಲ್ಲ. ಬರದ ಆತಂಕ ಎದುರಾಗಿದೆ. ಇದು ಈಗ ಸದ್ಯ ರಾಜ್ಯದ ಪರಿಸ್ಥಿತಿ. ಕೆಲವು ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಇನ್ನು ಕೆಲವು ತಾಲೂಕುಗಳಲ್ಲಿ ಜನರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲದೆ ರೈತರಂತೂ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.